ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಕೀರ್ತನ ಅಂತ ಹೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಕೀರ್ತನ ಅವರೇ. ದೇವನಹಳ್ಳಿಯಲ್ಲಿ ಫ್ಲೈಟ್ ಹಾರಾಡೋದು ಕಾಣಿಸ್ತಾ ಇದೆಯಾ ಅಥವಾ ಗಿಲ್ಲಿ ಗೆದ್ದಾಯ್ತು ಅಂತ ಪಟಾಕಿ ಹೊಡೆಯೋದು ಜಾಸ್ತಿ ಕಾಣಿಸ್ತಿದ್ಯಾ ಅಂತ ಆಕಾಶದಲ್ಲಿ? ಗಿಲ್ಲಿ ಗೆದ್ದ ಅಂತ ಪಟಾಕಿ ಹೊಡೆಯೋದೇ ಜಾಸ್ತಿ ಕಾಣಿಸ್ತಾ ಇದೆ ಸರ್. ಫುಲ್ ಫ್ಯಾನ್ಸ್ ಫಾಲೋ ಜಾಸ್ತಿ ಸರ್ ಗಿಲ್ಲಿಗೆ. ನಮ್ ಫ್ಯಾಮಿಲಿ ಎಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾವ್ರೆ. ನಮ್ಮೂರು ದೇವನಹಳ್ಳಿ ಹತ್ರ ಒಂದು ಊರು ನಮ್ದು. ಪೂರ್ತಿ ನಮ್ ಬೊಂಬಾರ ಫ್ಯಾನ್ಸ್ ಎಲ್ಲ ಗಿಲ್ಲಿಗೆನ ಸಪೋರ್ಟು. ಅರ್ಧಕ್ಕರ್ಧ ಬೊಂಬಾರನೇ ಗಿಲ್ಲಿ ಸಪೋರ್ಟು. ಗಿಲ್ಲಿ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಓಕೆ, ಎಷ್ಟು ಓಟ್ ಹಾಕಿದ್ರಿ ನೀವು? ನಾವು 99 ಓಟು ನಮ್ ಗಿಲ್ಲಿಗೆ ಹಾಕಿರೋದು. ಬರೀ ಒಂದೇ ಮೊಬೈಲ್ ಇಂದ ಹಾಕಿದ್ದ 99 ಓಟು? ಇಲ್ಲ ಸರ್, ನಮ್ ಇಡೀ ಫ್ಯಾಮಿಲಿ ಮೊಬೈಲ್ ಇಂದ ಎಲ್ಲ ನಾವು ಗಿಲ್ಲಿಗೆ ಓಟ್ ಹಾಕಿದ್ದೀರಿ. ಸೂಪರ್ ಸೂಪರ್. ಸೊ ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ ಈ ಒಂದು ಅಭಿಮಾನ ಅಥವಾ ಈ ಒಂದು ಕ್ರೇಜ್ ಗಿಲ್ಲಿ ಬಗ್ಗೆ ಹೆಂಗಿದೆ ಅಂತಂದ್ರೆ, ಯಾವ ಪೊಲಿಟಿಷಿಯನ್ಗೂ ಕಮ್ಮಿ ಇಲ್ಲ ಆ ರೇಂಜಿಗೆ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಒಂದು ಸ್ಟಾರ್ಗೂ ಕಮ್ಮಿ ಇಲ್ಲ ಆ ರೇಂಜಿಗೆ ಫ್ಯಾನ್ ಫಾಲೋಯಿಂಗ್ ಇದೆ ಗಿಲ್ಲಿಗೆ. ಸೊ ನೀವು ಕೂಡ ಅದರಲ್ಲಿ ಒಬ್ರು. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಕೀರ್ತನ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಅರುಣ್ ಅಂತ, ದೊಡ್ಡಬಳ್ಳಾಪುರದಿಂದ. ಅರುಣ್ ಅವರೇ ನಮಸ್ಕಾರ ಸರ್. ಅರುಣ್ ಅವರೇ ವಾಯ್ಸ್ ಕೇಳಿಸ್ತಾ ಇದೆಯಾ? ಪ್ರಾಬ್ಲಿ ಕನೆಕ್ಷನ್ ಕಟ್ ಆಗಿದೆ ಅಂತ ಭಾವಿಸ್ತೀನಿ. ಬಟ್ ನಿಜವಾಗ್ಲೂ ನಾವು ಕೂಡ ಎಷ್ಟೋ ಒಂದು ಸ್ಟಾರ್ ನಟರ ಒಂದು ಕ್ರೇಜನ್ನು ನೋಡಿದ್ದೀವಿ, ಪೊಲಿಟಿಷಿಯನ್ಸ್ಗಳ ಕ್ರೇಜನ್ನು ನೋಡಿದ್ದೀವಿ, ಅದು ಮಾಸ್ ಆಗಿ ನಾವು ನೋಡಿರುವಂಥದ್ದು. ಆದರೆ ಒಂದು ರಿಯಾಲಿಟಿ ಶೋನಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಒಬ್ಬ ಕಂಟೆಸ್ಟೆಂಟ್ ಆತ ಈ ರೀತಿಯಾಗಿ ಒಂದು ಇಡೀ ರಾಜ್ಯದ ಜೊತೆಗೆ ಕನ್ನಡಿಗರ ಮನವನ್ನು ಗೆದ್ದು ಒಂದು ಹವಾ ಸೃಷ್ಟಿ ಮಾಡ್ತಾರೆ ಅನ್ನುವಂಥದ್ದು ಫಾರ್ ದ ಫಸ್ಟ್ ಟೈಮ್ ನಾವು ನೋಡ್ತಿರುವಂಥದ್ದು. ಅಂದರೆ ಹುಚ್ಚು ಅಭಿಮಾನ ಅಂತಾರಲ್ಲ, ಅದು ಒಂದು ಸೀಸನ್ನಿಂದ, ಒಂದು ರಿಯಾಲಿಟಿ ಶೋನಿಂದ ಉಂಟಾಗುತ್ತೆ, ಅದು ಕೂಡ ಸಾಧ್ಯ ಅನ್ನೋದನ್ನು ಗಿಲ್ಲಿ ಹಾಗೂ ಬಿಗ್ ಬಾಸ್ ಸೀಸನ್ 12 ನಮಗೆ ತೋರಿಸ್ಕೊಟ್ಟಿದೆ. ಈಗ ಉಮಾ ಅವರು ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ಮೇಡಮ್ ವಾಯ್ಸ್ ಕೇಳಿಸ್ತಾ ಇದೆಯಾ ಉಮಾ ಅವರೇ? ಸರ್ ಕೇಳಿಸ್ತಿದೆ. ನಮಸ್ತೆ ಮೇಡಮ್, ಕೋಟೆನಾಡಿಂದ ಕಾಲ್ ಮಾಡಿದ್ದೀರಿ ನೀವು. ಹೆಂಗಿದೆ ಅಲ್ಲಿ ಗಿಲ್ಲಿಯ ಹವಾ ಅಂಡ್ ಬಿಗ್ ಬಾಸ್ ಸೀಸನ್ 12ರ ಹವಾ? ತುಂಬಾನೇ ಇದೆ ಸರ್, ತುಂಬಾನೇ ಹವಾ ಇದೆ ಸರ್ ದುರ್ಗದಲ್ಲಿ. ಎಲ್ಲಿ ನೋಡಿದ್ರು ಪಟಾಕಿ ಸರ್. ಹೌದಾ? ಹೌದು ಸರ್. ಅಷ್ಟು ಫ್ಯಾನ್ಸಾ ಮೇಡಮ್? ಹೌದು ಸರ್. ಸೊ ಯಾಕಾಗ ಅಷ್ಟು ಫ್ಯಾನ್ಸ್ ಅಂದ್ರೆ ಕ್ವಾಲಿಟಿ ಏನು ಇಷ್ಟ ಆಯ್ತು ಗಿಲ್ಲಿಯಲ್ಲಿ ನಿಮಗೆ? ಸರ್ ಗಿಲ್ಲಿ ಫಸ್ಟ್ ಇಂದನು ಗಿಲ್ಲಿ ಇರೋದಕ್ಕೆ ಆ ಶೋ ನಡೆದಿರೋದು ಸರ್. ನಾವು ಊಟ ಬೇಕಿದ್ರೆ ಬಿಡ್ತಿದ್ವಿ ಸರ್, ಅಷ್ಟು ಶೋ ಮಾತ್ರ ಬಿಡ್ತಿರ್ಲಿಲ್ಲ ಸರ್ ನೋಡೋದು. ಹೌದಾ? ಸೊ ಒಂದು ದಿನ ಕೂಡ ತಪ್ಪಿಸಿಲ್ಲ ನೀವು? ಇಲ್ಲ ಸರ್, ತಪ್ಪಿಸಿಲ್ಲ ಸರ್. ಸೊ ನಿಮ್ಮ ಮನೆಯವರೆಲ್ಲ ಯಾವ ರೀತಿ ಹೇಳ್ತಾ ಇದ್ರು ಆಟದ ಬಗ್ಗೆ, ಗಿಲ್ಲಿ ಬಗ್ಗೆ? ಮನೇಲಿ ನಿಮ್ಮ ಮನೇಲಿ ಗಿಲ್ಲಿ ಬಗ್ಗೆ ಆಗ್ಲಿ ಅಥವಾ ಆಟದ ಬಗ್ಗೆ ಆಗ್ಲಿ ಹೆಂಗಿತ್ತು ಒಪಿನಿಯನ್ ಅಂತ? ತುಂಬಾನೇ ಚೆನ್ನಾಗಿತ್ತು ಸರ್. ಅವ್ನು ಕಾಮಿಡಿ ಮಾಡೋದಂತೂ ಸಖತ್ ಖುಷಿ ಆಗ್ತಿತ್ತು ಸರ್. ಈಗ ಬೇರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಕೌಂಟರ್ ಕೊಡ್ತಾ ಇದ್ರಲ್ಲ ಮೇಡಮ್, ಸೊ ನಿಮ್ಗೆ ಒಂದೊಂದು ಸರ್ತಿ ಅಯ್ಯೋ ತುಂಬಾ ಜಾಸ್ತಿ ಆಯ್ತು, ಸ್ವಲ್ಪ ಅತಿ ಆಯ್ತು ಅಂತ ಅನಿಸ್ತಾ ಇತ್ತಾ, ಅಥವಾ ಇಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ ಗಿಲ್ಲಿ ಅಂತ? ಇಲ್ಲ ಸರ್, ಅವಂದೇ ಕಾಯ್ತಿರ್ತಿದ್ವಿ ಸರ್, ಕರೆಕ್ಟ್ ಆಗಿ ಕೊಡ್ತಿದ್ದ ಸರ್, ಟಕ್ಕರಂತೂ ಸಖತ್ತಾಗಿ ಕೊಡ್ತಿದ್ದ ಸರ್. ಓಕೆ, ಹೌದು ಸರ್. ಸೊ ಒಟ್ನಲ್ಲಂತೂ ನಿಮ್ಮ ಪ್ರೀತಿಯ ಕಂಟೆಸ್ಟೆಂಟ್ ಗೆದ್ದಾಯ್ತು. ಹೌದು ಸರ್. ಸೊ ಅವರ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಖಂಡಿತವಾಗ್ಲೂ ಇರಲಿ, ಆ್ಯಂಡ್ ಆ ಪ್ರೀತಿ ಹಾಗೆ ಇರಲಿ. ಆ್ಯಂಡ್ ನಮ್ಮ ಜೊತೆ ಮಾತಾಡಿದ್ದಕ್ಕೂ ಕೂಡ ನಿಮಗೆ ತುಂಬ ದೊಡ್ಡ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ದೊಡ್ಡಬಳ್ಳಾಪುರದಿಂದ ಈಗ ಮತ್ತೊಬ್ಬರು ಕಾಲರ್ ಅರುಣ್ ಅಂತ ಹೇಳಿ. ಅರುಣ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಅರುಣ್ ಅವರೇ, ಏನು ಸಮಾಚಾರ? 12 ಗಂಟೆ ಆಯಿತು, ನಿದ್ದೆ ಬಂದಿಲ್ವಾ ಅಥವಾ ಆ ಖುಷಿಯಲ್ಲಿ ಇನ್ನ ನಿದ್ದೆ ಬರ್ಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀರಾ? ಸರ್ ನಿದ್ದೆ ಮಾಡ್ಬೇಕು ಸರ್, ಬಟ್ ಏನು ಅಂದ್ರೆ ಸಂಭ್ರಮಾಚರಣೆ ಇದೆಯಲ್ಲ ಸರ್, ನ್ಯೂಸ್ ಚಾನಲ್ಗಳಲ್ಲಿ ತೋರಿಸ್ತಾ ಇದ್ರಲ್ಲ ಸರ್, ಅದನ್ನ ನೋಡ್ಬೇಕು ಅಂತ ಕಾಯ್ದಿದ್ದೀವಿ ಸರ್ ನಾವು. ನಿಜವಾಗ್ಲೂ ಸರ್, ನಮಗೂ ಒಂದು ರೀತಿ ದೊಡ್ಡ ಆಶ್ಚರ್ಯ. ಅಂದರೆ ಒಂದು ರಿಯಾಲಿಟಿ ಶೋಗೆ ಈ ರೀತಿ ಜನ ಕ್ರೇಜಿ ಆಗಕ್ಕೆ ಸಾಧ್ಯನಾ ಅಂತ. ಸರ್ ಅದೇನೋ ಅಂದ್ರೆ ಗಲ್ಲಿ ಗಲ್ಲಿಯಲ್ಲೂ ಬೀದಿ ಬೀದಿಯಲ್ಲೂ ನಾವು ನೋಡ್ತಾ ಇದ್ವಲ್ಲ ಸರ್, ಎಲ್ಲಿ ನೋಡಿದ್ರು ಕಟ್ಔಟ್ ಸರ್. ನಾವು ಕೇಳಿದ್ದು ಅಷ್ಟೇ ಸರ್, ಇವಾಗ ಯಾರು ನೀವು ವೋಟ್ ಮಾಡ್ತೀರಾ ಅಂತ ಕೇಳಿದ್ರೆ ಹೇಳ್ತಾ ಇದ್ದಿದ್ದು ಗಿಲ್ಲಿ ಅಂತಾನೆ ಸರ್. ಅದು ಬಿಟ್ಟು ಇನ್ನೊಬ್ಬರ ಹೆಸರು ಕೂಡ ಯಾರ ಬಾಯಲ್ಲೂ ಬರ್ತಾ ಇರಲಿಲ್ಲ ಸರ್. ಹೌದು ಹೌದು ಹೌದು, ಆಲ್ಮೋಸ್ಟ್ 95% ಗಿಲ್ಲಿ ಅಂತಾನೆ ಹೇಳ್ತಾ ಇದ್ದು. ಹೌದು ಹೌದು ಸರ್, ಬಟ್ ಏನು ಅಂದ್ರೆ ಮನೇಲಿರೋ ಕಂಟೆಸ್ಟೆಂಟ್ ಗಿಲ್ಲಿ ಬಗ್ಗೆ ಹೇಳ್ತಾ ಇದ್ರು, ಅವ್ರು ಕಾಮಿಡಿ ಮಾಡ್ತಾರೆ, ಕೆಳಗಿದ್ದು ಮಾತಾಡ್ತಾರೆ ಹಾಗೆ ಹೀಗೆ ಅಂತ.
ಅವ್ರ ವೀಕ್ನೆಸ್ ಏನು ಅಂತ ತಿಳಿದ್ಬಿಟ್ಟು ಅವ್ರು ಮಾತಾಡ್ತಾ ಇದ್ರು. ಹ್ಮ್ 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 ಅವ್ರ ಸ್ಟ್ರೆಂತ್ ಏನು ಅಂದ್ರೆ ಅವ್ರ ಕಾಮಿಡಿ ಸರ್. ಹೌದು. ಕಾಮಿಡಿನ ಒಬ್ಬರನ್ನ ಏನೋ ಒಂದು ನಗಿಸ್ಬೇಕು ಅಂದ್ರೆ ಏನೋ ಒಂದು ಮಾಡ್ಬೇಕು ಅನ್ನೋ ಕಾರಣದಿಂದ ಮಾಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು. ಹ್ಮ್ 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 ಆ ಥರ. ಸೊ ಯಾರಿಗೂ ಹರ್ಟ್ ಮಾಡಬೇಕು ಅಂತ ಗಿಲ್ಲಿ ಮನ್ಸಲ್ಲಿ ಇರಲಿಲ್ಲ. ಅಂದ್ರೆ ಮನ್ಸಲ್ಲಿ ಅಂದ್ರೆ ಅವ್ರಿಗೆ ಅನಿಸುತ್ತೆ ಸರ್, ಯಾಕೆಂದ್ರೆ ಅಲ್ಲಿರೋ 24 ಜನದಲ್ಲಿ ಆ ಥರ ಅನಿಸ್ಬೋದು. ಬಟ್ ನೋಡೋರ್ಗೆ ಅವ್ರನ್ನ ಕೆಳಗಡೆ ಇಟ್ರು ಅಂತ ಏನೂ ಅನಿಸ್ತಾ ಇರ್ಲಿಲ್ಲ. ಆ ಥರ ಸರ್. ಅದಕ್ಕೋಸ್ಕರ ಜನಕ್ಕೆ ಜಾಸ್ತಿ ಇಷ್ಟ. ಒಟ್ನಲ್ಲಿ ಅವ್ರಿಗೆ ಎದ್ದಿದ್ದು ಖುಷಿ ಆಯ್ತು ನಿಮ್ಗೆ ಅರುಣ್ ಅವರೇ? ತುಂಬಾ ಖುಷಿ ಆಯ್ತು ಸರ್. ರೈಟ್ ಬೇರೆ ರೈಟ್ ರೈಟ್. ಬೇರೆ ಸೀಸನ್ಗಳಲ್ಲೆಲ್ಲ ಏನಂದ್ರೆ ಇಬ್ರು ಮೂವರನ್ನ ಇವ್ರಿಬ್ರಲ್ಲಿ ಒಬ್ರು ಗೆದ್ರೆ ಸಾಕು ಅಂತ ಇದ್ವಿ. ಬಟ್ ಈ ಸೀಸನ್ ಅಲ್ಲ ಗಿಲ್ಲಿ ಬಿಟ್ರೆ ಬೇರೆ ಯಾರು ಗೆಲ್ಬಾರ್ದು ಅಂತಿತ್ತು ಸರ್ ನನ್ಗೆ. ಓಕೆ. ಆ ಥರ ಇಲ್ಲ, ಆಕ್ಚುಲಿ ಅಂಥರದ್ದು ಒಂದು ಮೂಡ್ ಆಗ್ಲೇ ಒಂದು ಅರ್ಧ ಸೀಸನ್ ಸ್ಟಾರ್ಟ್ ಆದಾಗ್ಲೇ ಅನ್ಸ್ಬಿಟ್ಟಿತ್ತು. ಒನ್ ಮ್ಯಾನ್ ಶೋ ಅಂತ ಏನು ಹೇಳ್ತಿದ್ರು. ಹೌದು ಹೌದು ಹೌದು. ಸೊ ಇವತ್ತು ನಿಮ್ಮ ನಿರೀಕ್ಷೆಯಂತೆ ಗಿಲ್ಲಿ ಗೆದ್ದಿದ್ದಾರೆ. ಸೊ ಖುಷಿ ಆಗಿದ್ದೀರಿ ನೀವು ಕೂಡ. ಸೊ ನಮಗೂ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರೇ ಕಾಲ್ ಮಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.